ನಮ್ಮ ಅಮ್ಮನ ಮಾತಿಗೆ ಬೆಲೆ ಕೊಟ್ಬಿಟ್ಟು ನಾನು ನನ್ನ ಲವ್ವರ್‌ಗೆ ಬ್ರೇಕಪ್ ಹೇಳ್ಬಿಡ್ಲಾ? ಅಮ್ಮನ ಮಾತೇ ನನಗೆ ತುಂಬ ಮುಖ್ಯ. ಅಮ್ಮ ನನಗೇನು ಹೇಳಿದ್ರು ಒಳ್ಳೇದಕ್ಕೆ ಹೇಳ್ತಾರೆ. ಆದರೆ ಬ್ರೇಕಪ್ ಹೇಳಲಾ ಬೇಡವಾ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಏನು ಮಾಡಲಿ? ಹ್ಮ್. ಅಮ್ಮನೇ ಅಮ್ಮನೇ ಹೇಳಿದ್ಮೇಲೆ ಇನ್ನು ಇಬ್ರಿಗೂ ಮೋಸ ಮಾಡ್ದಂಗೆ ಆಗುತ್ತಲ್ವಾ? ಬೇಡ 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 ಬೇಡ. ಅವಳಿಗೆ ಮೊದಲು ನಾನೇ ಬ್ರೇಕಪ್ ಅಂತ ಹೇಳ್ಬಿಡ್ತೀನಿ. ಸ್ಟಾರ್ಟಿಂಗಾಗ ಸುಮ್ಮನೆ ಮಾತಾಡ್ತೀನಿ. ಆಮೇಲೆ ಬೇಡ ಹಂಗೆ ಹಿಂಗೆ ಅಂತ ಏನಾದರೂ ಒಂದು ಹೇಳ್ತೀನಿ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಅವಳು ಬೇಜಾರು ಮಾಡ್ಕೊಂಡು ದೂರ ಅವಳೆ. ಏನಾದರೂ ಮಾಡ್ಕೊಂಬಿಟ್ರೆ ಏನು ಮಾಡ್ಬೇಕು ಹೇಳು ಆಮೇಲೆ? ಹ್ಞೂ ಹ್ಞೂ ಹ್ಞೂ. ಸರಿ, ಫೋನ್ ಮಾಡಿ ಇವಾಗ ಬ್ರೇಕಪ್ ಅಂತ ಹೇಳ್ಬಿಡ್ತೀನಿ. ಇಲ್ಲ ನನ್ನ ಹೆಂಡ್ತಿ ವಿಚಾರನ ಹೇಳ್ಬಿಡ್ತೀನಿ ಅಷ್ಟೇ. ಈ ಸುಮ್ಮನೆ ಯಾಕೆ ಎಷ್ಟು ದಿನ ಅಂತ ಮನಸ್ಸಿಗೆ ಇಟ್ಕೊಂಡು ಇದನ್ನೇ ಕೊರಗಕ್ಕಾಗುತ್ತೆ? ಅಮ್ಮನ ಮಾತು ಬೆಲೆ ಕೊಡೋಣ. ಯಪ್ಪ, ನನಗಂತೂ ಹೇಳೋಕ್ಕೆ ಭಯ ಆಗ್ತೈತೆ. ಹಾಯ್ ಬೇಬಿ, ನಾನು ಮಾರ್ನಿಂಗ್ ಎದ್ದೇಳಷ್ಟೊತ್ತಿಗೆ ನೆನೆಸ್ಕೊಬಿಟ್ಟಿದ್ದೆ ನನ್ನ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್. ಹಾಂ ಬೇಬಿ, ಅದು ಏನೋ ಮಾತಾಡೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ. ಏನು ಮಾಡ್ತಾ ಇದೀಯಾ? ಹೇಗಿದೆಯಾ? ಆರ್ ಯು ಓಕೆ? ಹಾಂ, ನೀನಿಲ್ದೆ ಇನ್ನು ಹೆಂಗಿರಲಿ ಹೇಳು? ನೀನು ಬರ್ತೀನಿ 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 ಅಂತ ಕಾಗೆ ಅರಿಸ್ತಾ ಇದೆಯಾ ನೀನಂತೂ. ನಾನು ಏನು ಮಾಡಲಿ, ನಾನೇ ಬರಲ್ಲ ಅಂತ ಅನ್ನಿಸ್ತೈತೆ ಇಂಡಿಯಾಗೆ. ತುಂಬ ಬೋರ್ ಆಗ್ತಿದೆ ಕಣೋ ನನಗಂತೂ. ಬೇಗ ಬಾ. ಇಲ್ಲ ನಾನೇ ಬರಲ್ಲ ಹೇಳು, ಏನಾದರೂ ಒಂದು ಮಾಡು. ನೀನು ನೋಡಬೇಕು ಅಂತ ತುಂಬಾ ಅನ್ನಿಸ್ತೈತೆ. ನೀನು ಬಿಟ್ಟೊಂದು ಕ್ಷಣನೂ ಇರೋಕ್ಕಾಗ್ತಾ ಇಲ್ಲ. ಏನಾದ್ರೂ ನೀನು ಹೆಂಡ್ತಿ ನಿನಗೆ ಮೋಡಿ ಮಾಡಿಬಿಟ್ಟು ಇಟ್ಕೊಬಿಟ್ಲೋ ಏನು? ನಾನು ಬೇಡ ಅಂತ ಮಾತ್ರ ಹೇಳ್ಬೇಡ. ನಾನು ಬೇಡ ಅಂತ ಅಂದ್ಬಿಟ್ರೆ ನಾನಂತೂ ಇಲ್ಲೇ ಸೂಸೈಡ್ ಮಾಡ್ಕೊಬಿಡ್ತೀನಿ ಅಷ್ಟೇನೆ. ನೋಡು, ಆಮೇಲೆ ನೀನು ನಾನು ಮೋಸ ಮಾಡಲ್ಲ ತಾನೇ? ಅಯ್ಯೋ ಬೇಬಿ, ಅದು ಅದು ಆ ಥರ ಅಲ್ಲ. ಅದು ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ನಿನ್ನ ಬಗ್ಗೆ ಅಮ್ಮಂಗೆ ಆಲ್ಮೋಸ್ಟ್ ಎಲ್ಲ ಗೊತ್ತು ತಾನೇ. ಅಮ್ಮಂಗೂ ನೀನಂದರೆ ತುಂಬಾ ಇಷ್ಟ ಇತ್ತು. ಅಮ್ಮಂಗೂನು ನಿನ್ನನ್ನ ತುಂಬಾ ಇಷ್ಟಪಡ್ತಾಯಿದ್ರು, ಸೊಸೆ ಸೊಸೆ ಅಂತ ಹೇಳಿ. ಆದರೆ ಅಮ್ಮಂಗೆ ಏನು ಆಸೆ ಅಂದರೆ, ಹಾಂ ಹೇಳು, ಆಂಟಿಗೆ ಏನು ಆಸೆ? ಅದೇ ಅಮ್ಮಂಗೆ ಇಂಡಿಯಾದಲ್ಲೇ ಇರಬೇಕು, ಸೊಸೆ ಮಕ್ಕಳ ಜೊತೆ ಚೆನ್ನಾಗಿರಬೇಕು ಅಂತ ತುಂಬ ಆಸೆ ಪಡ್ತಾರೆ ಅವರು. ಸೊಸೆ ದೂರ ಇರೋದು ಅವ್ರಿಗೂ ಇಷ್ಟ ಇಲ್ಲ. ಹತ್ರದಲ್ಲೇ ಇರಬೇಕು, ಅಮೇರಿಕಕ್ಕೆ ಹೋಗೋದೇ ಬೇಡ, ಕ್ಯಾನ್ಸಲ್ ಮಾಡೋಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಹಠ ಹಿಡ್ಕೊಂಡು ಕೂತಿದ್ದಾರೆ. ನಿನಗೂ ಗೊತ್ತು ನಾನು ಎಷ್ಟು ಇಷ್ಟಪಡ್ತೀನಿ ನಮ್ಮ ಅಮ್ಮನ್ನ ಅಂತ. ಅದಕ್ಕೆ ನನಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ನನಗಂತೂ ದಿಕ್ಕೇ ತೋಚ್ತಾ ಇಲ್ಲ. ನಿನಗೇನು ಹೇಳಿ, ಅಮ್ಮಂಗೆ ಏನು ಹೇಳಿ ಅಂದರೆ ನನಗಂತೂ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ ಬೇಬಿ. ಐ ಆಮ್ ಸಾರಿ. ಅಂದರೆ ನೀನು ಅಮೇರಿಕಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಇಂಡೈರೆಕ್ಟಾಗಿ ಹೇಳ್ತಾ ಇದೆಯಾ ಅನ್ನು? ಅಲ್ಲ, ನಿನಗೋಸ್ಕರ ತಾನೇ ನಾನು ಇಲ್ಲಿರೋದು. ನೀನು ಎಷ್ಟೆಲ್ಲ ನನಗೆ ಮಾತು ಕೊಟ್ಟು ಪ್ರಾಮಿಸ್ ಕೊಟ್ಟು ಓದೇ ಹೋಗಬೇಕಾದ್ರೆ ನೀನು ಅಲ್ಲೇ ಇರು, ಬರ್ತೀನಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಫೇಕ್ ಪ್ರಾಮಿಸ್ ಮಾಡಿದ್ಯಾ ನೀನು ನನಗೆ. ಈಗ ಬರ್ತೀನಿ 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 ಎಂದು ಈಗ ಸಡನ್ಲಿ ನೀನು ಹಾಗಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರೆ ಹೇಗೆ ಹೇಳು? ನೀನು ಬಿಟ್ಟು ನನ್ನೊಂದು ಕ್ಷಣನೂ ಇರಲ್ಲ ಬೇಬಿ. ಅವತ್ತಿಂದನೂ ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಅಂತ ನಿಂಗೆ ತುಂಬ ಚೆನ್ನಾಗಿ ಗೊತ್ತು. ಇಲ್ಲಿ ಜಾಬ್ ಮಾಡ್ಕೊಂಡು ನಿನಗೋಸ್ಕರ ಸ್ಟೇ ಮಾಡ್ತಾ ಇದ್ದೀನಿ ಅಂತಲೂ ನಿನಗೆ ಗೊತ್ತು. ನನಗೆ ಇಂಡಿಯಾದಲ್ಲಿರೋಕೆ ಅಷ್ಟೊಂದು ಇಷ್ಟ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಅಮೇರಿಕಾ ಅಲ್ಲಿ ಇಲ್ಲಿನೇ ಸೆಟ್ಲ್ ಆಗಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬಂದುಬಿಡು. ಆಂಟಿನೂ ಇಲ್ಲಿಗೆ ಕರ್ಕೊಂಡು ಬಾ, ನಾನೇ ನೋಡ್ಕೋತೀನಿ ಆಂಟಿನ. ನಾನು ನೀನು ಆಂಟಿ ಆರಾಮಾಗಿರೋಣ. ಅಂಕಲ್ಗೆ ನಾನಂದರೆ ಇಷ್ಟ ಇಲ್ಲ ಅಂತ ಗೊತ್ತು. ಅಂಕಲ್ ಬೇಕಾದರೆ ಅಲ್ಲೇ ಇರಲಿ, ಅದರಲ್ಲೇನು ತೊಂದರೆ ಇಲ್ಲ ಅಲ್ವಾ? ಅದಕ್ಕೆ ಪ್ಲೀಸ್ ಅರ್ಥ ಮಾಡ್ಕೊ, ನನಗೋಸ್ಕರ ಬಾ. ನಾನು ನಿನಗೋಸ್ಕರ ಸ್ವಲ್ಪ, ಅಮ್ಮನಿಗೋಸ್ಕರ ಸ್ವಲ್ಪ ಅಂತ ಎಲ್ಲೆಲ್ಲಿ ಅಂತ ಕಷ್ಟಪಡಲಿ ಬೇಬಿ. ನೀನೇ ಯೋಚನೆ ಮಾಡ್ಕ. ನಮ್ಮ ಅಮ್ಮಂಗೆ ಮೊದಲೇ ಹುಷಾರಿಲ್ಲ. ಅವ್ರಿಗೆ ಮೊದಲೇ ಹಾರ್ಟ್ ತುಂಬಾ ವೀಕ್ ಇದೆ. ಅವರು ಈಗಲೋ ಆಗಲೋ ಅಂತ ಒದ್ದಾಡ್ತಾವ್ರು ಸುಮ್ಮನೆ. ನನಗೆ ಅವ್ರ ಖುಷಿನೇ ನನಗಂತೂ ತುಂಬಾ ಖುಷಿ ಅಷ್ಟೇ. ಅವರು ಹೇಳ್ದಂಗೆ ನಾನು ಕೇಳಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸಾರಿ, ನೀನು ಬೇಜಾರು ಮಾಡ್ಕೋಬೇಡ. ನಾನು ಸದ್ಯಕ್ಕೆ ಅಮೇರಿಕಾಗೆ ಬರೋಕ್ಕಂತೂ ಆಗಲ್ಲ. ಎಷ್ಟು ದಿನ ಆಗುತ್ತೋ ಇಷ್ಟು ದಿನ ಇಲ್ಲೇ ಇದ್ಬಿಡ್ತೀನಿ. ಅಮ್ಮಂಗೆ ಖುಷಿ ಮುಂದೆ ನನಗೆ ಬೇರೆ ಏನೂ ಇಲ್ಲ ಬೇಬಿ. ನೀನಂದರೆ ಇಷ್ಟ, ನಾನು ಒಪ್ಕೊತೀನಿ. ನೀನಂದರೆ ನನಗೆ ಪ್ರಾಣ. ಆದರೆ ನಮ್ಮ ಅಮ್ಮನಷ್ಟಂತೂ ಅಲ್ಲ. ನಮ್ಮಮ್ಮ ಅಂದರೆ ನನಗೆ ಜೀವ. ಅಪ್ಪಂಗಿನ ಜಾಸ್ತಿ ಅಮ್ಮನ್ನೇ ತುಂಬಾ ಹಚ್ಕೊಂಡಿದ್ದೀನಿ. ನಾನು ಚಿಕ್ಕ ವಯಸ್ಸಿಂದ ಅಮ್ಮ ಹೇಳಿದ್ದೆಲ್ಲ ಕೇಳ್ಕೊಂಡು ಬಂದಿದ್ದೀನಿ. ಹೀಗೆ ಇದ್ದಕ್ಕಿದ್ದಂಗೆನೇ ಹಾಗೆ ಹಿಂಗೆ ಅಮ್ಮ ಬೇಡ ನನಗೆ ಹುಡುಗಿ ಬೇಕು ಅಂತ ಬಂದುಬಿಟ್ರೆ, ಛೇ, ಅದು ನನ್ನ ಜೀವನಕ್ಕೆ ನನಗೆ ಅಸಹ್ಯ ಆಗೋಗ್ಬಿಡುತ್ತೆ. ಅಮ್ಮನಿಗೋಸ್ಕರ ಬಾಯಿ ಮುಚ್ಕೊಂಡು ಇಲ್ಲೇ ಇದ್ದೀನಿ ನಾನು. ಅಂದರೆ ನೀನು ಏನು ಹೇಳ್ತಾ ಇದೀಯಾ? ನಾನು ನೀನು ದೂರ ಆಗ್ಬಿಡೋಣ, ನೀನು ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ ಅಂತ ಏನಾದರೂ ಹೇಳ್ತಾ ಇದೆಯಾ ಅಲ್ವಾ ನೀನು? ಹಾಂ, ನಿಜ ಒಪ್ಕೊ ನೀನು. ಅದಕ್ಕೆ ತಾನೇ ಮಾತಾಡ್ತಿರೋದು. ಆಂಟಿ ನೆಪ ಹೇಳ್ಕೊಂಡು ಏನಾದ್ರೂ ನೀನು ಹುಡುಗಿ ಕಡೆ ವಾಳ್ತಾ ಇದೆಯಾ ಏನು? ಹಾಂ, ಇಲ್ಲ ನಿನ್ನ ವೈಫ್ ಆಗಲೇ ಪ್ರೆಗ್ನೆಂಟ್ ಏನಾದರೂ ಆಗ್ಬಿಟ್ಲಾ? ಅದಕ್ಕೋಸ್ಕರ ಈಗ ನಾನು ಬೇಕಾಗಿಲ್ಲ, ಅವಳು ಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಪ್ಲೇಟ್ ಚೇಂಜ್ ಮಾಡ್ತಾ ಇದೆಯಾ ನೀನು? ಶಟಪ್ ಬೇಬಿ, ಏನು ಮಾತಾಡ್ತಾ ಇದೀಯ ನೀನು? ಹಾಂ, ನಿನಗೆ ಗೊತ್ತಿಲ್ದಿರೋದು ಏನೈತೆ? ಐ ಲವ್ ಯು ಸೋ ಮಚ್. ಹಂಗಂತ ನೀನು ಏನೇನೋ ಅರ್ಥ ಮಾಡ್ಕೊಬೇಡ. ನೋಡು, ಅಮ್ಮನಿಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಅಮ್ಮನಿಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ನಾನು ರೆಡಿ ಆಗಿದ್ದೀನಿ. ಅದು ನಿನಗೂ ಚೆನ್ನಾಗಿ ಗೊತ್ತು. ನಾನು ಲವ್ ಮಾಡಿದ್ದು ಅಮ್ಮನ ಕೇಳಿಬಿಟ್ಟೇ ಲವ್ ಮಾಡಿದ್ದು. ಅಮ್ಮಂಗೆ ಮಾಡ್ರನ್ ಸೊಸೆ ಬೇಕು ಅಂತ ತುಂಬಾ ಆಸೆ ಪಡ್ತಾಯಿದ್ರು. ಅದಕ್ಕೆ ನಾನು ನಿನ್ನೂ ಚೂಸ್ ಮಾಡ್ಕೊಂಡಿದ್ದು. ಹಾಂ, ಈಗ ನಿಮ್ಮಮ್ಮ ಬೇಡ ಅಂತ ಹೇಳ್ತಿದ್ದಾರೆ, ಅದಕ್ಕೆ ನನ್ನ ಬಿಟ್ಬಿಡ್ತೀಯಾ?
ನೋಡು ನಾನು ಆ ಥರ ಸದ್ಯಕ್ಕೇನು ಹೇಳ್ತಾ ಇಲ್ಲ. ಅಮೆರಿಕಕ್ಕೆ ಬರೋಕ್ಕೆ ನನ್ನ ಕೈಲಿ ಆಗಲ್ಲ, ಆಗಲ್ಲ, ಆಗಲ್ಲ. ನನಗೆ ಹುಚ್ಚ ಆಗೋಗ್ಬಿಟ್ಟಿದ್ದೀನಿ ನಾನಂತೂನು. ನನಗೆ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಇವ್ಳ ಕಾಟ, ಅಲ್ಲಿ ನಮ್ಮ ಅಪ್ಪನ ಕಾಟ, ಇನ್ನೊಂದು ಕಡೆ ನಮ್ಮ ಅಮ್ಮನ ಕಾಟ, ಇನ್ನೊಂದು ಕಡೆ ನಿನ್ನ ಕಾಟ. ನನಗೆ ಯಾವ ದಿಕ್ಕಿಗೆ ಹೋಗೋಕ್ಕೂನು ನನಗೆ ದಾರಿನೇ ಸಿಗ್ತಾ ಇಲ್ಲ. ನಾನು ಏನು ಮಾಡಬೇಕು ಅಂತ ಆ್ಯಕ್ಚುಲಿ ನನಗೆ ಗೊತ್ತಾಗ್ತಿಲ್ಲ ಬೇಬಿ. ಈಗ ನೋಡು, ಅಮ್ಮನ ಮಾತು ಕೇಳಲ್ಲ. ಅಪ್ಪ ನೋಡಿದ್ರೆ ಈ ರಚ್ಚು ಜೊತೆನೇ ಜೀವನ ಮಾಡ್ಕೊಂಡಿರು ಅಂತ ಹೇಳ್ತಾರೆ. ಅಮ್ಮ ನೋಡಿದ್ರೆ ನಾನು ಬಿಟ್ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಹೇಳ್ತಾರೆ. ನೀನು ನೋಡಿದ್ರೆ ಅಮೆರಿಕಕ್ಕೆ ಬಾ ಅಂತ ಹೇಳ್ತೀಯ. ಈಗ ನನ್ನ ಬಾಳು ಏನು ಹೇಳು? ನನ್ನ ಹೆಂಡ್ತಿ ನೋಡಿದ್ರೆ ವಿಚಿತ್ರವಾಗಿ ಆಡ್ತಾವಳೆ. ಹೋ ಆಗ್ಲೇ ಹೆಂಡ್ತಿ ಅಂತ ಕರಿತಾ ಇದೆಯಾ? ಹೋ ಓಕೆ ಓಕೆ ಓಕೆ. ಇಷ್ಟು ದಿನ ಅವಳು ಯಾವಳೋ ಹಂಗೆ ಹಿಂಗೆ ಅಂತ ಕರಿತಾ ಇದೆ. ಈಗ ನೋಡಿದ್ರೆ ನನ್ನ ಹೆಂಡ್ತಿ ಅಂತ ಬೇರೆ ಒತ್ತಿ ಹೇಳ್ತಾ ಇದೆಯಾ? ನಿನ್ನ ಮನಸ್ಸಲ್ಲಿ ಏನಿದ್ರು ಅದನ್ನು ಡೈರೆಕ್ಟಾಗಿ ಹೇಳ್ಬಿಡು. ಸುಮ್ಮನೆ ನನಗೂ ನೀನು ಬೇಜಾರು ಮಾಡಿಕೊಂಡು ಪದೇ ಈ ಥರ ನನ್ನ ಇಗ್ನೋರ್ ಮಾಡ್ಕೊಂಡು ಬರಬೇಡ. ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಏನೋ ಒಂಥರ ವಿಚಿತ್ರವಾಗಿ ಆಡ್ತಾ ಇದೆಯಾ ಏನು ಅಂತ ನನಗೆ ಡೈರೆಕ್ಟಾಗಿ ಹೇಳು. ನಾನು ಎಜುಕೇಟೆಡ್ ಅಲ್ವಾ, ನಾನು ಅರ್ಥ ಮಾಡ್ಕೋತೀನಿ, ನನಗೂ ಮೆಚುರಿಟಿ ಇದೆ. ಅದು ಅದು ಹಂಗೇನಿಲ್ಲ. ಅದು ಅದು ನಿನ್ಗೆ ಹೇಳಿದ್ನಲ್ಲ, ಆಸ್ತಿನೂ ಡಿವೈಡ್ ಆಗಿಬಿಟ್ಟಿದೆ. ನನಗರ್ಧ ನನ್ನ ಹೆಂಡ್ತಿಗರ್ಧ ಅಂತ ಹೇಳಿ. ಆಸ್ತಿನೂ ಎಲ್ಲ ಅವಳಿಗೂ ಹೋಗಿದೆ. ಈಗ ಅವಳದೇನು ನನಗೇನು ಸಮಸ್ಯೆ ಇಲ್ಲ. ಆದರೆ ಅಮ್ಮ ಏನು ಹೇಳ್ತಿದ್ದಾರೆ ಅಂತಂದರೆ, ನನ್ನ ಸಹಾಯ ತನಕ ಇಲ್ಲೇ ಇರು, ಮಕ್ಕಳು ಮೊಮ್ಮಕ್ಕಳನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರಬೇಕು ಅಂತ ನಂಗೆ ತುಂಬ ಅನ್ನಿಸ್ತಿದೆ. ಹಾಗೆ ಹೀಗೆ ನನಗೆ ಅಮೇರಿಕಕ್ಕೆ ಬರೋಕ್ಕಾಗಲ್ಲ. ನೋಡು, ಈಗ ತಾಳಿ ಕಟ್ಬಿಟ್ಟಿದ್ಯಾ. ಈಗ ಒಂದು ಹುಡುಗಿ ಜೀವನ ಹಾಳು ಮಾಡಿಬಿಟ್ಟು ಇನ್ನೊಂದು ಹುಡುಗಿ ಜೊತೆ ನಿನ್ನ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ಸರಿ ಇಲ್ಲ. ಅದಕ್ಕೇನೆ ಏನಾದರೂ ಒಂದು ಡಿಸೈಡ್ ಮಾಡು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾವ ಥರ ಹೇಗೆ ಏನು ಡಿಸೈಡ್ ಮಾಡಲಿ ಅಂತ. ನನಗೂ ಆ್ಯಕ್ಚುಲಿ ಏನೂ ಅರ್ಥನೇ ಆಗ್ತಾಯಿಲ್ಲ. ನನಗೂ ಇಬ್ರಿಗೂ ಮೋಸ ಮಾಡೋಕ್ಕೆ ನನಗೂ ಇಷ್ಟ ಆಗ್ತಾಯಿಲ್ಲ. ಅದು ಅದು ಏನು ಅಂದರೆ ಅದು 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 ಏನದು? ಹಾ, ನೀನು ಏನು ಸುತ್ತಿ ಬಳಸಿ ಹೇಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನನಗೆ ಏನು ಅಂತ ಹೇಳು. ಅದು ನೀನು ನಿನಗೆ ಬೇಕಾದರೆ ನಾನು ಬೇರೆ ಚೆನ್ನಾಗಿರೋ ಹುಡುಗನೇ ಹುಡುಕ್ಬಿಟ್ಟು ನಾನು ನಿನಗೆ ಮದುವೆ ಮಾಡ್ತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ. ಆದರೆ ಇಲ್ಲಿ ಅಪ್ಪಂಗೂ ರಚ್ಚು ಇಷ್ಟ, ಅಮ್ಮಂಗೂ ಈಗ ರಚ್ಚು ಇಷ್ಟ ಆಗಿದ್ದಾಳೆ. ನನಗೆ ಗೊತ್ತು, ಅವ್ರ ಜೊತೆ ನನ್ನ ಕೈಲಿ ಇರೋಕ್ಕಾಗ್ತಾ ಇಲ್ಲ. ನನಗೆ ನೀನೇ ನೆನಪಾಗ್ತೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆದ್ರೂ ನಾನು ಅಮ್ಮನ ಮಾತಿಗೆ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಈ ನಿರ್ಧಾರ ತಗೊಳ್ತಾ ಇದ್ದೀನಿ. ನಿನಗೂ ತಾಳಿ ಕಟ್ಟು, ನಿನಗೂ ಮೋಸ ಮಾಡಿ ಆಮೇಲೆ ಈ ಇಬ್ಬರು ಜೀವನದಾಗೂ ಆಟ ಆಡೋಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ಬೇಬಿ ಪ್ಲೀಸ್ ಅರ್ಥ ಮಾಡ್ಕೋತೀಯ ಅಂತ ಅಂದ್ಕೊಂಡಿದ್ದೀನಿ. ನೀನು ಇಷ್ಟೊಂದು ಮೆಚುರಿಟಿ ಎಲ್ಲ ಇಟ್ಕೊಂಡಿದ್ದೀಯ ಅಲ್ವಾ, ನೀನು ಅರ್ಥ ಮಾಡ್ಕೋತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಎಲ್ಲ ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೋ. ನಾನು ಅಮೇರಿಕಕ್ಕೆ ಬರಲ್ಲ. ನಿನಗಲ್ಲಿ ಏನೇನು ಬೇಕೋ ಎಲ್ಲ ಫೆಸಿಲಿಟೀಸ್ ನಾನು ಮಾಡ್ಕೊಡ್ತೀನಿ, ಓಕೆನಾ? ನಿಂಗೆ ಏನು ಬೇಕು ಹೇಳು, ಎಲ್ಲನೂ ನಾನು ಅಲ್ಲಿಗೆ ಕಳಿಸ್ಕೊಡ್ತೀನಿ. ಸಾಕು ನಿಲ್ಸು. ಜಾಸ್ತಿ ಮಾತಾಡಕ್ ಬರಬೇಡ. ಐ ಹೇಟ್ ಯು. ನಿನ್ನ ಅಂತ ನಂಬ್ಕೊಂಡು ನಾನು ಇಷ್ಟು ದಿನ ನಿನ್ನ ಲವ್ ಅಂತ ನಿನ್ನ ಜೊತೆ ಇದ್ದಿದ್ದಕ್ಕೆ ಒಳ್ಳೆ ಪಾಠನೇ ಕಲಿಸ್ಕೊಟ್ಟಿದ್ಯಾ ನೀನಂತೂ. ನನಗೆ ತುಂಬ ಥ್ಯಾಂಕ್ಸ್. ಇಷ್ಟು ದಿನ ನೀನು ಬರ್ತೀಯಾ ಅನ್ಬೇಕಾದ್ರೆ ನನಗೆ ಯಾವತ್ತೂ ಏನೂ ಅನಿಸಿರಲಿಲ್ಲ. ನೀನು ಬರ್ತೀಯಾ ಅಂತಲೇ ಕನಸು ಕಟ್ಕೊಂಡು ಕೂತ್ಕೊಂಡಿದ್ದೆ. ಆದರೆ ನೀನು ಇವಾಗ ಅವಳು ಯಾವಳಿಗೋಸ್ಕರನೋ ಇಷ್ಟೊಂದು ಇಷ್ಟಪಟ್ಟಿರೋ ನನ್ನೇ ನೀನು ದೂರ ಮಾಡ್ತಾ ಇದೆಯಲ್ಲ. ಐ ಹೇಟ್ ಮೈ ಸೆಲ್ಫ್. ನಿನಗೋಸ್ಕರ ನಾನು ಏನೆಲ್ಲ ಮಾಡಿದೆ. ಹಾಂ, ನೀನು ನೋಡಿದ್ರೆ ಅವಳನ್ನು ಮದುವೆ ಆಗಿದ ತಕ್ಷಣವೇ ಇಷ್ಟೊಂದು ಚೇಂಜ್ ಆಗ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಡು. ಸರಿ, ಆರಾಮಾಗಿರು, ಅವಳ ಜೊತೆ ಹ್ಯಾಪಿಯಾಗಿರು ಅಂತ ಅಂದ್ಬಿಟ್ಟು ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ? ನೋವೇ, ಚಾನ್ಸೇ ಇಲ್ಲ. ನಾನಿನ್ನ ಅಷ್ಟೊಂದು ಇಷ್ಟಪಟ್ಟಿದ್ದೀನಿ. ನಾನು ಅದು ಹೆಂಗೆ ಬಿಟ್ಕೊಡ್ಲಿ ಇನ್ನ? ಹಾಂ, ನನಗೂ ಗೊತ್ತು. ಇಂಡಿಯಾಗೆ ಬಂದು ನಾನು ಅಲ್ಲೇ ಸಂಸಾರ ಮಾಡೋಕ್ಕೆ ನಾನು ರೆಡಿಯಾಗೇ ಇದ್ದೀನಿ. ಅಮೇರಿಕನು ಬೇಡ, ಏನು ಬೇಡ ನನಗೂ. ನನಗೆ ನೀನು ಬೇಕು ಅಷ್ಟೇ. ಅಯ್ಯೋ ಬೇಬಿ ಅದು ಹೆಂಗೆ ನನ್ನ ಹುಡುಗನ ನಾನು ಬೇರೆಯವ್ರಿಗೆ ಬಿಟ್ಕೊಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಹಾಂ, ಐ ಲವ್ ಯು ಸೋ ಮಚ್ ಅಷ್ಟೇ. ನನಗೆ ಅಮೇರಿಕನು ಬೇಡ, ಏನು ಬೇಡ. ನಾನು ಬರ್ತೀನಿ ಅಲ್ಲಿಗೆನೇ. ಅದೇನಾಗುತ್ತೋ ಆಗಲಿ, ನಾನು ನೋಡೇ ಬಿಡ್ತೀನಿ. ನನಗೂ ಗೊತ್ತು ನಿಮ್ಮಪ್ಪ ಇನ್ನೂ 1 ವೀಕು 2 ವೀಕ್ಸ್ ಇರಲ್ಲ ಅಲ್ವಾ, ಫಾರಿನ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ ಅಲ್ವಾ. ಓಕೆ, ಆಗಲೇ ಬರ್ತೀನಿ ನಾನು. ಈಗ ಸಡನ್ನಾಗಿ ಬಂದರೆ ಚೆನ್ನಾಗಿರಲ್ಲ, ಆಮೇಲೆ ಬರ್ತೀನಿ ಬಿಡು. ಬ್ರೇಕಪ್ ಏನು ಬ್ರೇಕಪ್ ಅನ್ಕೊಬಿಟ್ಟಿದ್ಯಾ? ನನಗಿನ್ನ ಅವಳು ಅಷ್ಟೊಂದು ಚೆನ್ನಾಗಿದ್ದಾಳಾ? ಇಲ್ಲ ನನಗಿನ್ನ ಆಂಟಿನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾಳ ಅವಳು? ನಾನೇ ಆಂಟಿನ ಚೆನ್ನಾಗಿ ನೋಡ್ಕೋತೀನಿ. ಅಯ್ಯೋ ಬೇಬಿ, ಈಗ ಬಂದರೆ ಸುಮ್ಮನೆ ಸಮಸ್ಯೆ ಆಗುತ್ತೆ. ಸುಮ್ಮನಿರು, ಹೀಗೆಲ್ಲ ಎಡವಟ್ಟಾಗುತ್ತೆ. ನನ್ನ ಮಾತು ಕೇಳು, ಸ್ವಲ್ಪನಾದರೂ ಅರ್ಥ ಮಾಡ್ಕೋ. ನೀನು ಅಷ್ಟೇ ನನ್ನ ಕಷ್ಟ ಅರ್ಥ ಮಾಡ್ಕೋ. ನಿಮ್ಮ ಅಮ್ಮನ ನೀನು ಎಷ್ಟು ಲವ್ ಮಾಡ್ತಾ ಇದೆಯೋ ನಾನು ನಿನ್ನ ಅಷ್ಟು ಲವ್ ಮಾಡ್ತಾ ಇದ್ದೀನಿ ಅಲ್ವಾ. ಮತ್ತೆ ಇನ್ನು ಇದಕ್ಕಿನ್ನೂ ಬೇರೆ ಏನಾದರೂ ಬೇಕಾ ಪ್ರೂವ್ ಇಲ್ಲ ಅಲ್ವಾ? ಸರಿ, ಈಗ ಫೋನ್ ಇಡು. ಮುಂದೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಓಕೆ, ಬಾಯ್. ಬೇಬಿ ಹೋ ಶಿಟ್, ಕೊಟ್ಟೆ ಮಾಡ್ಬಿಟ್ಲಾ? ಅಯ್ಯೋ, ಇಬ್ಬಿಬ್ರು ಹುಡುಗಿನ ತಗ್ಲಾಕೊಂಡ್ರೆ ಇದೇನೇನೇ ಕಷ್ಟ. ಒಬ್ಳು ಕಟನೆ ತಡ್ಕೊಳಕ್ಕಾಗ್ತಿಲ್ಲ, ಇನ್ನು ಇವಳು ಬೇರೆ ಬಂದ್ಬಿಡ್ತಾಳ. ಅಪ್ಪ ನನ್ನಂತೂ ಪಕ್ಕ ಈಚೆ ಕಡೆಗೆ ಹಾಕ್ತಾರೆ. ಈ ಸಲ ಅಂತೂ ಫಿಕ್ಸ್, ಮಗ ಫಿಕ್ಸ್. ಯಾವುದಾದ್ರೂ ಮಟ್ಟ ನೋಡ್ಕೊಂಡ್ಬಿಡ್ಬೇಕು ಅಷ್ಟೇನೆ. ಯಾಕೆ ಬೇಕಿತ್ತು ನನಗೆ ಈ ಜೀವನ? ಅಯ್ಯೋ ದೇವ್ರೆ.